ಇತ್ತ ಬೆಂಗಳೂರಿನ ಕೆಆರ್ಪುರದಲ್ಲಿ ತ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕೇನತ್ನನ್ನ ಬಂಧಿಸಿದ್ದಾರೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದೇ ರೋಚಕ ಸ್ಟೋರಿ. ಬೆಂಗಳೂರಿನ ಕೆಆರ್ಪುರದಲ್ಲಿ ತ್ರಿಬಲ್ ಮರ್ಡರ್ ಕೇಸ್. ಇದೀಗ ಆರೋಪಿ ಕೇನತ್ನನ್ನ ಪೊಲೀಸರು ಬಂಧಿಸಿದ್ದೇ ರೋಚಕ. ಮದ್ಯ ಸೇವಿಸುವಾಗಲೇ ಪೊಲೀಸರಿಂದ ಕೇನತ್ ಬಂಧನ. ಕೊಲೆ ಮಾಡಿದ ಬಳಿಕ ಫುಲ್ ಟೆನ್ಷನ್ನಲ್ಲಿದ್ದ ಆರೋಪಿ. ಪಾಂಡಿಚೇರಿಯಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದಂತಹ ಆರೋಪಿ ಕೇನತ್. ಆರೋಪಿ ಮಾಹಿತಿ ಪಡೆದು ಹುಡುಕಾಟ ನಡೆಸ್ತಾ ಇದ್ರು ಪೊಲೀಸರು. ಲಿಕ್ಕರ್ ಔಟ್ಲೆಟ್ನಲ್ಲಿ ಎಣ್ಣೆ ಹೊಡಿತಾ ಇದ್ದಂತಹ ಕೇನತ್ ಪೊಲೀಸರನ್ನ ಕಂಡು ಎಸ್ಕೇಪ್ ಆಗಲು ಕೇನತ್ ಪ್ರಯತ್ನಿಸಿದ್ದಾನೆ. ಈ ವೇಳೆ ಆರೋಪಿ ಸೆರೆ ಹಿಡಿಯಲು ಪಾಂಡಿಚೇರಿ ಪೊಲೀಸರು ಕೂಡ ಸಾಥನ್ನ ನೀಡಿದ್ದಾರೆ. ಚೇಸ್ ಮಾಡಿ ಆರೋಪಿ ಕೇನತ್ ಸೆರೆ ಹಿಡಿದ ಎಎಸ್ಐ ರಾಮಲಿಂಗಂ. ಓರ್ಲೇನ್ ಪೇಟ್ ಎಎಸ್ಐ ರಾಮಲಿಂಗಾಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕರ್ನಾಟಕ ಪೊಲೀಸರಿಗೆ ಒಪ್ಪಿಸಿರುವಂಥದ್ದು ಪಾಂಡಿಚೇರಿ ಪೊಲೀಸರು ಆರೋಪಿಯನ್ನ ಒಪ್ಪಿಸಿರುವಂಥದ್ದು. ಇದೀಗ ಬೆಂಗಳೂರಿನ ಕೆಆರ್ಪುರಂನಲ್ಲಿ ತ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕೇನತ್ನನ್ನ ಪೊಲೀಸರು ಬಂಧಿಸಿದ್ದೇ ಈಗ ರೋಚಕ ಸ್ಟೋರಿ. ಮದ್ಯ ಸೇವಿಸುವಾಗಲೇ ಪೊಲೀಸರಿಂದ ಕೇನತ್ನನ್ನ ಬಂಧಿಸಲಾಗಿದೆ. ಕೊಲೆ ಮಾಡಿದ ಬಳಿಕ ಫುಲ್ ಟೆನ್ಷನ್ನಲ್ಲಿದ್ದಂತಹ ಆರೋಪಿ ಪಾಂಡಿಚೇರಿಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಂತೆ. ಆರೋಪಿ ಮಾಹಿತಿಯನ್ನ ಪಡೆದು ಹುಡುಕಾಟವನ್ನ ನಡೆಸ್ತಾ ಇದ್ರು ಪಾಂಡಿಚೇರಿ ಪೊಲೀಸರು. ಲಿಕ್ಕರ್ ಔಟ್ಲೆಟ್ನಲ್ಲಿ ಎಣ್ಣೆ ಹೊಡಿತಾ ಇದ್ದಂತಹ ಕೇನತ್ ಇದೀಗ ಪೊಲೀಸರನ್ನ ಕಂಡು ಎಸ್ಕೇಪ್ ಆಗಲು ಕೂಡ ಪ್ರಯತ್ನ ಪಟ್ಟಿದ್ದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಅರುಣ್, ಇದೀಗ ಪುದುಚೇರಿಯಲ್ಲಿ ಆರೋಪಿಯನ್ನ ಬಂಧಿಸಿರುವಂಥದ್ದು, ಪೊಲೀಸರು ಬಂಧಿಸಿರುವಂತಹ ಸ್ಟೋರಿ ಹೇಗಿದೆ ಅಂತ ಏನಂದ್ರೆ ಬೆಂಗಳೂರಿನ ಕೆಆರ್ಪುರಂ ಪೊಲೀಸ್ ಠಾಣೆ ತ್ರಿಬಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ ಸಹ ಪೊಲೀಸರು ಬಂಧಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಅಂದ್ರೆ ಈ ಕೊಲೆ ಆದ ನಂತರ ಏನಿಬ್ರು ಸಹ ಒಂದು ಪುದುಚೇರಿಗೆ ಎಸ್ಕೇಪ್ ಆಗಿರ್ತಾರೆ. ಸೊ ಅಲ್ಲಿ ಏನು ಮೊದಲನೇದಾಗಿ ಪೊಲೀಸರು ಆಕೆಯನ್ನ ಬಂಧಿಸ್ತಾರೆ. ಅದಾದ ನಂತರ ನಿನ್ನೆ ಸಂಜೆ ಏನು ಕೆನೆತ್ ನನ್ನ ಬಂಧಿಸಿ ಒಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಏನಂದ್ರೆ ಪ್ರಮುಖವಾಗಿ ಅಲ್ಲಿ ಇಲ್ಲಿ ಎಸ್ಕೇಪ್ ಆಗ್ತಾರೆ. ಮತ್ತೆ ಒಂದು ಇಲ್ಲಿಂದಲೂ ಸಹ ಪೊಲೀಸರ ತಂಡ ಒಂದು ಬೆಂಗಳೂರಿನಿಂದ ಅಲ್ಲಿಗೆ ಹೋಗಿತ್ತು. ಯಾಕಂದ್ರೆ ಕೆಲವೊಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ಪೊಲೀಸರು ವರ್ಕೌಟ್ ಮಾಡಿದಂತ ಸಂದರ್ಭದಲ್ಲಿ ಕೆನೆತ್ ಪುದುಚೇರಿಯಲ್ಲಿ ಇರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಆತನನ್ನ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಎಲ್ಲರೂ ಸಹ ಆತನ ಫೋಟೋಗಳನ್ನ ಕಳಿಸಿದ್ರು. ಮತ್ತೆ ಅಲ್ಲಿನ ಎಲ್ಲಾ ಪೊಲೀಸ್ ಠಾಣೆಗಳು ಸಹ ಆರೋಪಿಯ ಫೋಟೋವನ್ನ ಕಳಿಸಿ ಅಲ್ಲಿನ ಪೊಲೀಸರಿಗೂ ಸಹ ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ರೀತಿ ಏನು ರಾಮಲಿಂಗಂ ಅಂತ ಏನು ಪೊಲೀಸ್ ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯ ಒಬ್ಬ ಎಎಸ್ಐ ಏನೋ ಒಂದು ಬಾರ್ ಹತ್ರ ರೌಂಡ್ಸ್ ಮಾಡುವಂತ ಸಂದರ್ಭದಲ್ಲಿ ಕೆನೆತ್ ಇರುವಂತದ್ದು ಗೊತ್ತಾಗಿರುವಂತದ್ದು. ಮತ್ತೆ ಆತ ಪೊಲೀಸರನ್ನ ನೋಡಿ ಮಫ್ತಿಯಲ್ಲಿ ಎಸ್ಕೇಪ್ ಆಗೋಕೆ ಸಹ ನೋಡ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಇಬ್ಬರು ಪೊಲೀಸರು ಹಿಡ್ಕೊಂಡು ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಫೋಟೋವನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆತ ಕೆಆರ್ಪುರಂ ಪೊಲೀಸರಿಗೆ ಬೇಕಾಗಿದ್ದ ಒಬ್ಬ ಆರೋಪಿ ಅನ್ನೋದು ಗೊತ್ತಾಗುತ್ತೆ. ಕೂಡಲೇ ಆತನ ಫೋಟೋವನ್ನ ಇಲ್ಲಿನ ಬೆಂಗಳೂರು ಪೊಲೀಸರಿಗೂ ಸಹ ಕಳಿಸ್ತಾರೆ. ಮತ್ತೆ ಅಲ್ಲೇ ಪುದುಚೇರಿಯಲ್ಲಿ ಇಲ್ಲಿ ಹುಡುಕಾಟ ಮಾಡ್ತಾರೆ. ಪೊಲೀಸರಿಗೂ ಫೋಟೋಗಳನ್ನ ರವಾನೆ ಮಾಡಿ ಮತ್ತೆ ಕಳಿಸಿದ ಸಂದರ್ಭದಲ್ಲಿ ಕೆನೆತ್ ನನ್ನ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ಅದನ್ನ ರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಇವತ್ತು ಒಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡಿಸಿಕೊಂಡು ಹೆಚ್ಚಿನ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು. ವನಿತಾ. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಬೆಂಗಳೂರಿನ ಕೆಆರ್ಪುರದಲ್ಲಿ ತ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮದ್ಯ ಸೇವಿಸುವಾಗಲೇ ಪೊಲೀಸರಿಂದ ಕೇನತ್ ಬಂಧನ ಆಗಿರುವಂಥದ್ದು. ಕೊಲೆ ಮಾಡಿದ ಬಳಿಕ ಫುಲ್ ಟೆನ್ಷನ್ನಲ್ಲಿದ್ದಂತಹ ಆರೋಪಿ ಪಾಂಡಿಚೇರಿಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಂತೆ. ಆಗ ಪೊಲೀಸರು ಈ ಒಂದು ಆರೋಪಿಯನ್ನ ಬಂಧಿಸಿರುವಂಥದ್ದು, ಅದು ಚೇಸ್ ಮಾಡಿ ಬಂಧಿಸಿರುವಂಥದ್ದು. ಪೊಲೀಸರನ್ನ ಕಂಡು ಓಡ್ತಾ ಇದ್ದ, ಆಗ ಚೇಸ್ ಮಾಡಿ ಪೊಲೀಸರು ಬಂಧಿಸಿದ್ದಾರೆ. ಕರ್ನಾಟಕ ಪೊಲೀಸರಿಗೆ ಒಪ್ಪಿಸಿರುವಂಥದ್ದು ಪಾಂಡಿಚೇರಿ ಪೊಲೀಸರು ಆರೋಪಿಯನ್ನ ಹಿಡಿದು ಬಳಿಕ ಕರ್ನಾಟಕ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಪಾಂಡಿಚೇರಿ ಪೊಲೀಸರು ಕೂಡ ಈಗ ಸಾಥ್ ನೀಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರಿನ ಕೆಆರ್ಪುರದಲ್ಲಿ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಕೇನತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮದ್ಯ ಸೇವಿಸುವಾಗಲೇ ಪೊಲೀಸರಿಂದ ಕೇನತ್ ಬಂಧನ ಆಗಿರುವಂಥದ್ದು. ಎಎಸ್ಐ ರಾಮಲಿಂಗ
ಅವ್ರಿಗೂ ಕೂಡ ಈಗ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಮದ್ಯ ಸೇವಿಸುವಾಗ ಈ ಒಂದು ಆರೋಪಿಯನ್ನ ಬಂಧಿಸಿರುವಂಥದ್ದು. ಪೊಲೀಸರನ್ನ ಕಂಡು ಓಡೋದಕ್ಕೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣವೇ ಹೋಗಿ ಆತನನ್ನ ಹಿಡಿಯುವಲ್ಲೂ ಕೂಡ ಪಾಂಡಿಚೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಯ ಬಳಿಕ ಈ ಒಂದು ಆರೋಪಿ ಎಸ್ಕೇಪ್ ಆಗಿದ್ದ, ಕರ್ನಾಟಕವನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದ. ಜೊತೆಗೆ ಈಗ ಪಾಂಡಿಚೇರಿಯಲ್ಲಿ ಈ ಒಂದು ಆರೋಪಿ ಸಿಕ್ಕಿಬಿದ್ದಿರುವಂಥದ್ದು. ಪೊಲೀಸರಿಗೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳಾಗಿವೆ. KR ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ 28ನೇ ತಾರೀಕಿಗೆ ಒಂದು ಇನ್ಸಿಡೆಂಟ್ ನಡೆದಿದ್ದು. ಅದರಲ್ಲಿ ಟ್ರಿಪಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು DCP ವೈಟ್ಫೀಲ್ಡ್ ಅವ್ರ ನೇತೃತ್ವದಲ್ಲಿ ಹಲವಾರು ಟೀಮ್ಸ್ ನಾವು ರಚನೆ ಮಾಡಿ, ಮೊದಲೇ 6 ಟೀಮ್, ನಂತರ 10 ಟೀಮ್ ರಚನೆ ಮಾಡಿ ಸದ್ಯಕ್ಕೆ 2 ಜನಗೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೊನ್ನೆ 23ನೇ ತಾರೀಕಿಗೆ 24ನೇ ತಾರೀಕಿಗೆ ಒಬ್ಬ ಲೇಡಿ ಅಕ್ಯೂಸ್ಡ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಅಲಿಜ್ ಅಕ್ಯೂಸ್ಡ್. ಇನ್ನೊಬ್ಬ ನಿನ್ನೆ ಅವ್ರು ಅರೆಸ್ಟ್ ಆಗಿದ್ದರು. ಇವರಿಬ್ಬರು ಇಲ್ಲಿಂದ ಇನ್ಸಿಡೆಂಟ್ ಆದಮೇಲೆ ನಮ್ಮ ಟೆಕ್ನಿಕಲ್ ಮಾಹಿತಿದ ಆಧಾರ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸ್ಸಿಂದ, ಇಂಟೆಲಿಜೆನ್ಸ್ ಇನ್ಪುಟ್ಸಿಂದ ನಮ್ಮ ಪೊಲೀಸವರು ಒಳ್ಳೆಯ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಫಸ್ಟ್ ಒಬ್ಬ ಆರೋಪಿ ಸಿಕ್ಕರು, ಮತ್ತು ಇನ್ನೊಬ್ಬ ಆರೋಪಿ ಸಿಕ್ಕಲಿಕ್ಕೆ ಭಾಳ ಕಷ್ಟ ಇತ್ತು. ಆದರೆ ವೈಟ್ಫೀಲ್ಡ್ ಡಿವಿಷನ್ದು ಎಲ್ಲ ಕ್ರೈಮ್ ಟೀಮ್ ಸುಮಾರು 10 ಟೀಮ್ಸ್ ಇತ್ತು. ಆ 10 ಟೀಮ್ ಅವ್ರ ಜೊತೆಗೆ ಪಾಂಡಿಚೇರಿ ಪೊಲೀಸ್ದು 3 ಟೀಮ್, ಕ್ರೈಮ್ ಟೀಮ್, ಅಲ್ಲಿ ಒಬ್ಬ ASP ಮತ್ತು ಅವ್ರ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ನಮ್ಮ ಪೊಲೀಸ್ಗೆ ತುಂಬ ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ನಾವು ಅವ್ರದ್ದು ಪಾಂಡಿಚೇರಿ ಪೊಲೀಸ್ದು ರೋಲ್ ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ರಿಗೆ ಕೂಡ ನಾವು ಇಲ್ಲಿಂದ ಅಕ್ನಾಲೆಜ್ಮೆಂಟ್ ಆಗಿ ಅಪ್ರಿಸಿಯೇಷನ್ ಲೆಟರ್ ಕೂಡ ಕಳಿಸ್ತೀವಿ.